ಅಮ್ಮ ನಿಮಗೆ ಯಾರು ಇರ್ಬೇಕಂತೇನಿಲ್ಲ. ಯಜಮಾನ್ರು ಒಬ್ಬರು ಮುಂದೆ ಇದ್ರೆ ಸಾಕು. ಈ ಏನೂ ಮಾಡದೇ ಇದ್ದವರನ್ನ ಅಯ್ಯೋ ಅವರು ಒಂದು ಕೆಲಸ ಮಾಡಿದ್ದುಂಟಲ್ಲ ಅಂತ ಹೊಗಳಿದ್ರೆ ಬಹಳ ಅಪಾಯ, ಹೊಗಳಲೇಬಾರ್ದು. ಈ ಕೆಲವರಿಗೆ ಪ್ರಿಯರು ಅಂತಿರ್ತಾರೆ. ಹೌದೌದು. ಅಂದ್ರೆ ಇಂಥವರು ತಮ್ಮವರು ಎಂಬ ಭಾವ ಬಂದಾಗ ಅವ್ರು ಏನು ಮಾಡದಿದ್ರು ಉತ್ತಮ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳುವ ಗುಣ ಇರ್ತದೆ. ಇದಾಗಲಿಲ್ಲ, ಮಾಡಿದ್ದಕ್ಕಾಗಿ ಹೇಳಿದ್ದು. ಮತ್ತೊಮ್ಮೆ ನಮಸ್ಕಾರ. ನಾನೇನು ನಮಸ್ಕಾರ ಪ್ರಿಯಳ? ಹಾಗಲ್ವೇ, ನೀವೆಲ್ಲಿಯಾದ್ರೂ ಮಾತಿಗೆ ಪ್ರಿಯರು ಬಿಟ್ರೆ ನಮಸ್ಕಾರ ನೀವು ಯೋಚನೆ ಮಾಡೋದಿಲ್ಲ. ನಮಸ್ಕಾರ ಮಾತಾಡುವಿ ಹೌದು ಅಂತ ಆದ್ರೆ ನೀವು ಬಂದವರಲ್ಲೆಲ್ಲ ಮಾತಾಡಿ ಮಾತಾಡಿ ಅದು ನಮಸ್ಕಾರ ಪಡಿತಿದ್ದೀರಿ, ನಿಮಗೆ ನಮಸ್ಕಾರವೇ ಆಗೋದಿಲ್ಲ. ನಿಮ್ಮ ಕೈ ಯಾವತ್ತು ಹೀಗೆ ಹೋಗುದಿಲ್ಲ, ಹೀಗೆ ಹೋಗುದಿಲ್ಲ, ಹೀಗೆ ಹೋಗುದು, ಕಾಲುತ್ತುವುದು. ಹೌದು. ಒಬ್ಬರ ಕುರಿತಾಗಿ ನಾವು ಮಾತಾಡುವಾಗ ಅಥವಾ ಒಬ್ಬರ ಚರಿತೆಯನ್ನ ಆಡುವಾಗ ಕೇಳುವುದಕ್ಕೆ ಮತ್ತೊಬ್ಬರಿದ್ರೆ ಸರಿಯಾದ ಪ್ರತಿಕ್ರಿಯೆ ಸಿಗುತ್ತದೆ. ಆದ್ರೆ ನಾನು ಹಾಗಲ್ಲ, ಯಾರಿದ್ದಾರೆ ಅಂತ ಆಡುವುದಕ್ಕೆ ತೊಡಗಿದ್ದಲ್ಲ. ನನ್ನವರ ಕುರಿತು, ನನ್ನವರು ಮಾಡಿದ ವಿಚಾರದ ಕುರಿತು ನನ್ನವರೊಂದಿಗೆ ಮಾತಿಗೆ ತೊಡಗಿದ್ದು. ಅಮ್ಮ ನಿಮಗೆ ಯಾರು ಇರ್ಬೇಕಂತೇನಿಲ್ಲ. ಯಜಮಾನ್ರು ಒಬ್ಬರು ಮುಂದೆ ಇದ್ರೆ ಸಾಕು. ಅಲ್ಲ, ಅದೇ ಯಾರು ಇರ್ಬೇಕಂತಿಲ್ಲ, ಯಜಮಾನ್ರು ಇದ್ರೆ ಸಾಕು. ಯಜಮಾನ್ರು ಇರಲಿ ಇಲ್ಲದೆ ಇರಲಿ, ನಮ್ಮವರ ಕುರಿತು ನಮಗೆ ಯಾವ ಭಾವ ಇದೆ ಅದನ್ನೇ ವ್ಯಕ್ತಪಡಿಸುವುದಲ್ವೇ. ಹಾಗಂತ ಹೇಳುವುದಕ್ಕೆ ಒಬ್ಬರು ಬೇಕು. ಯಾರಿದ್ದಾರೆ ಅಂತ ನಾವು ನಿಷ್ಠೆಯಿಂದ ಮಾಡುವುದಲ್ಲ, ನಾವು ನಿಷ್ಠೆಯಿಂದ ಇರಬೇಕು. ಹೌದು, ಧರ್ಮವನ್ನ ಪಾಲಿಸಬೇಕು. ನಿಷ್ಠೆಯಿಂದ ಇರ್ಬೇಕಂತ ನಮಗೆ ನಿಷ್ಠೆ ಅಂತ ನಾವು ಒಬ್ಬರೇ ಮಾತಾಡಿದ್ರೆ ಏನಾಗ್ತದೆ? ಏನಾಗ್ತದೆ? ಅಲ್ಲ, ಭಾಷಣ ಅಂತ ಆಗಬಹುದು. ಹೌದು, ಆದರೆ ಭಾಷಣವಾದರೂ ಉತ್ತಮ ವಿಚಾರಗಳಿದ್ದಾಗ ಕೇಳುಗರಿಗೆ ಏನಾದ್ರೂ ಒಂದು ದಾರಿದೀಪ ಆಗಬಹುದಲ್ಲ. ಹೇಳುವುದಕ್ಕೆ ಒಬ್ಬರಾದ್ರೂ ಬೇಕಲ್ವಾ? ಆದ್ರೆ ಇಲ್ಲಿ ಸಮಸ್ಯೆ ಆಗಿದ್ದೇನು, ನಮ್ಮ ಮಾತನ್ನ ಮತ್ತೊಬ್ರು ಕೇಳುವವರು ಇರ್ಬೇಕಂತೇನು ಇಲ್ಲ, ಕೇಳುವರು ಇರಬಾರ್ದು. ಯಾಕೆ? ಮಾತಾಡ್ತಾ ಇದ್ದದ್ದು ಗಂಡ ಹೆಂಡತಿ, ಒಂದು ಮಾತಿಲ್ವಾ? ಗಂಡ ಹೆಂಡತಿ ಇಬ್ಬರು ಮಾತಾಡುವಾಗ ಪ್ರಾಯಕ್ಕೆ ಒಂದು ಮಕ್ಕಳೆಲ್ಲ ಮಧ್ಯೆ ಬರಬಾರ್ದ? ಹೌದೌದು. ಅದಕ್ಕಿಂತಲೂ ಇನ್ನೊಂದು ಮಾತುಂಟು. ಏನು? ಈ ಪ್ರಾಯಕ್ಕೆ ಒಂದು ಮಕ್ಕಳ ಹತ್ತಿರ ಇರುವಾಗ ಗಂಡ ಹೆಂಡತಿ ಅಂತ ಮಾತೆಲ್ಲ ಆಡಬಾರ್ದು. ಬಹಳ ದೊಡ್ಡದಿರುವುದು ಅದೇ. ದೊಡ್ಡ ಬುದ್ಧಿವಂತ ನೀನು. ದೊಡ್ಡದಿರುವುದೇ ಅದೇ. ಅಲ್ಲ, ಪ್ರಾಯಕ್ಕೆ ಒಂದು ಮಗ ಈ ರೀತಿ ಬರ್ತಾನೆ ಅಂತ ನಿರೀಕ್ಷೆ ಇದ್ದಿತ್ತ? ಅಲ್ಲ, ಬರುವಾಗೆ ಅಪ್ಪೊಬ್ಬರೇ ಮಾಡಿಬಿಟ್ರಲ್ಲ. ಅಲ್ಲ, ಯಾಕೆ, ಏನಾಯ್ತು? ಅಮ್ಮಮ್ಮ ಬೇರೇನೂ ಅಲ್ಲ. ಮತ್ತೊಮ್ಮೆ ನಮಸ್ಕಾರ. ನಾನೇನು ನಮಸ್ಕಾರ ಪ್ರಿಯಳ? ಹಾಗಲ್ವೇ, ನೀವೆಲ್ಲಿಯಾದ್ರೂ ಮಾತಿಗೆ ಪ್ರಿಯರು ಬಿಟ್ರೆ ನಮಸ್ಕಾರ ನೀವು ಯೋಚನೆ ಮಾಡೋದಿಲ್ಲ. ನಮಸ್ಕಾರ ಮಾತಾಡುವಿ ಹೌದು ಅಂತ ಆದ್ರೆ ನೀವು ಬಂದವರಲ್ಲೆಲ್ಲ ಮಾತಾಡಿ ಮಾತಾಡಿ ಅದು ನಮಸ್ಕಾರ ಪಡಿತಿದ್ದೀರಿ, ನಿಮಗೆ ನಮಸ್ಕಾರವೇ ಆಗೋದಿಲ್ಲ. ನಿಮ್ಮ ಕೈ ಯಾವತ್ತು ಹೀಗೆ ಹೋಗುದಿಲ್ಲ, ಹೀಗೆ ಹೋಗುದಿಲ್ಲ, ಹೀಗೆ ಹೋಗುದು, ಕಾಲುತ್ತುವುದು. ಹೌದು ಅಲ್ವಾ? ಅದ್ರಲ್ಲಿ ಯಾಕೆ ಬಂದೆ? ಏನು? ಲಾಲಿಪುದೆಲೆ ತಾಯಿಯ ನರಿಕೆ ಒಂದ ಲಕ್ಷ್ಮೀ ದೇವಿ. ಚಂದವಾಗಿ ಯಾರು ಹೇಳಿದ್ರು ನಾನು ಆಲಿಸ್ತೇನೆ. ಹೌದಾ? ನಿಮ್ಮ ಲೋಲನ ಪೊಗಳುತ್ತಲ್ಲಿರುವುದು ಸಹಜವು. ನೋಡು, ನಿನಗೂ ಅನ್ನಿಸಿತಲ್ಲ, ನನ್ನ ಗಂಡ ನನ್ನ ಹೊಗಳಿದ್ದು ಸರಿ ಸರಿ ಎಂಬ ಭಾವ ನಿನ್ನ ಮನದೊಳಗೂ ಮೊಳಕೆ ಹೊಡೆದಿದೆ. ನೀವು ಹೊಗಳಿದ್ದು ಸರಿ, ತಪ್ಪಂತ ಆಕ್ಷೇಪ ಇಲ್ಲ. ಆದ್ರೆ ಹೊಗಳುವಾಗ ಹೊಗಳಿಸಿಕೊಳ್ಳುವವರು ಮಾಡಿದ ಕಾರ್ಯ ಏನು ಅದರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿಯೇ ಹೊಗಳಬೇಕು. ನಾನು ಎಲ್ಲವರಂತಲ್ಲ, ಕೆಲವರ ಹಾಗೆ ಮಾತಾಡ್ಕೊಂಡು ಯೋಚನೆ ಮಾಡುವ ಅಭ್ಯಾಸ ಇಲ್ಲ. ಯೋಚನೆ ಮಾಡಿಯೇ ಮಾತಾಡುವ. ಹೌದೌದು, ಯೋಚನೆ ಮಾಡಿಯೇ ಹೇಳಿದ್ದು. ಯೋಚನೆ ಮಾಡಿಯೇ ಮಾತನಾಡಿದ್ದೌದಾದ್ರೆ ನೀವು ಹಾಗೆ ಹೊಗಳುವುದೇ ಇಲ್ಲ. ಅಂದ್ರೆ ನನ್ನಲ್ಲೇ ತಪ್ಪುಡುಕಿದೆಯಾ? ಮತ್ತೆಂತದ್ದಮ್ಮ ಇದು? ಏನಾಯ್ತು? ಈಗ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೊಗಳಬೇಕು. ಈ ಏನೂ ಮಾಡದೇ ಇದ್ದವರನ್ನ ಅಯ್ಯೋ ಅವರು ಒಂದು ಕೆಲಸ ಮಾಡಿದ್ದುಂಟಲ್ಲ ಅಂತ ಹೊಗಳಿದ್ರೆ ಬಹಳ ಅಪಾಯ, ಹೊಗಳಲೇಬಾರ್ದು. ಈ ಕೆಲವರಿಗೆ ಪ್ರಿಯರು ಅಂತಿರ್ತಾರೆ. ಹೌದೌದು. ಅಂದ್ರೆ ಇಂಥವರು ತಮ್ಮವರು ಎಂಬ ಭಾವ ಬಂದಾಗ ಅವ್ರು ಏನು ಮಾಡದಿದ್ರು ಉತ್ತಮ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳುವ ಗುಣ ಇರ್ತದೆ. ಇದಾಗಲಿಲ್ಲ, ಮಾಡಿದ್ದಕ್ಕಾಗಿ ಹೇಳಿದ್ದು. ಸುಮ್ಮನೆ ಹೊಗಳಿದ್ದ ಅಲ್ಲ, ಹೊಗಳಿಸುವ ಕೆಲಸ ಮಾಡಿದ್ದಾರೆ ಅವರು. ಮಾಡಿದ್ದಕ್ಕೆ ಹೇಳಿದ್ದು. ಅಲ್ಲ, ಹೊಗಳುವ ಕೆಲಸ ಅವ್ರು ಏನ್ ಮಾಡಿದ್ರಪ್ಪ? ಘೋರ ದಾನವರನ್ನೆಲ್ಲ ಕೊಂದು ಕಳೆದು ಅಂತ ಕೆಲಸವನ್ನು ಮಾಡಿದ್ದಾರೆ. ಕೊಂದದ್ದು ಯಾರು? ನನ್ನ ಗಂಡ. ಘೋರ ಅವರಕ್ಕೆ ಬಂದರೆ ಲಕ್ಷ್ಮೀ ದೇವಿ
ಘೋರವಾದವರು ಎಲ್ಲ ಬವರಗೆ 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 ಬಂದರಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ನಾ ಸೇರಿಕೊಂಡುದರಿಂದ ನಾನವರೊಡನೆ ಸೇರಿ ಕೊಂದುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯ ಲಕ್ಷ್ಮೀ ದೇವಿ. ಅಮ್ಮ ಏನು ಹೊಗಳ್ತಾ ಇದ್ದೀರಿ? ಕಾರಣ ಏನು ಕೇಳಿದ್ರೆ ಒಳ್ಳೆ ಕೆಲಸ ಮಾಡಿದ್ದು. ಹೌದು. ಇನ್ನೊಂದುಂಟು, ಏನು? ಒಳ್ಳೆ ಕೆಲಸ ಮಾಡಿದರೆ ಎನ್ನುವ ಕಾರಣಕ್ಕಾಗಿ ಹಾ ನಮ್ಮ ಗಂಡನನ್ನ ನಾವೇ ಹೊಗಳುವುದು ಸರಿಯಲ್ಲ. ಹ, ನಮ್ಮ ಗಂಡನನ್ನ ಹಾ ಪಕ್ಕದ ಮನೆಯವರು ಹೊಗಳಬೇಕು. ನಮ್ಮ ಗಂಡನನ್ನ ಪಕ್ಕದ ಮನೆಯವರು ಹಾ, ಆಚೆ ಮನೆ ಲಕ್ಷ್ಮೀ ಅಮ್ಮನ ಗಂಡ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಹಾ. ನೀವು ಒಂದಿನ ಹಾಗೆ ಮಾಡಿ ಅಂತ ಪಕ್ಕದ ಮನೆ ಹೆಂಡತಿ ಅವ್ರ ಗಂಡದಿಗೆ ಹೇಳಬೇಕು. ಈಗ ಮಗುವಿಗೆ ಕುಣಿಯುವುದಕ್ಕೆ ತಾಳಲಯ ಬೇಕು. ಬೇಡಪ್ಪ, ಮಗು ಅದು. ಹಾ ಹಾ. ಯಾಕೆಂದ್ರೆ ಮಗು ಸಂತೋಷವಾದಾಗ ಕುಣಿದು ಬಿಡುತ್ತದೆ. ಹೌದು. ಯಾವುದು ಬೇಕಾಗಿರುವುದಿಲ್ಲ. ಇಲ್ಲ, ಇಲ್ಲ. ನಾನು ಹಾಗೆ ಹಾ. ಯಾವುದು ಇಲ್ಲದೆ ಆಡುವುದಕ್ಕೆ ತೊಡಗಿದ್ದಲ್ಲ. ಹಾ. ಎಲ್ಲವೂ ಇದ್ದೇ ಇಷ್ಟು ವಿಚಾರವನ್ನ ಹೇಳುವುದಕ್ಕೆ ತೊಡಗಿದೆ. ನೀ ಹೇಳಿದ ಹಾಗೆ ಪಕ್ಕದ ಮನೆಯವರು ಹೊಗಳಬೇಕು. ಹೌದು. ಈಗ ಸಾಮಾನ್ಯರ ಹಾಗೆ ಯೋಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾ. ಈಗ ಭೂಲೋಕದಲ್ಲಿ ಇರ್ತದೆ. ಪಕ್ಕದ ಮನೆಯವರು ಏನಾದ್ರೂ ತಂದಾಗ ಈ ಮನೆಯಲ್ಲಿ ನೋಡಿ, ನೀವು ಒಬ್ರಿದ್ರಿ, ಆಚೆ ಮನೆಯಲ್ಲಿ ನೋಡಿದ್ರ, ಅದು ಹೊಗಳುದಲ್ಲ, ಅದು ಬೈಯೋದು. ಅದಾಗಬಾರ್ದು. ಅಲ್ಲ, ಆಚೆ ಮನೆಯವರು ಹೊಗಳುವುದೇ ಅಲ್ವಾ? ಅವ್ರನ್ನ ಹೊಗಳಬೇಕು ಅಲ್ವಾ? ಇವ್ರನ್ನ ಕಡಿಮೆ ಮಾಡಬಾರ್ದು. ಹಾ, ಆಚೆ ಮನೆ ಯಾಕಂದ್ರೆ ಏನಾದ್ರೂ ತರಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ. ಹಾ. ಈಗ ಎಲ್ಲವರಿಗೂ ಹಾಗೆ. ಅದು ಹೆಂಗಸರ ಬುದ್ಧಿ ಹಾಗೆ ಅಲ್ಲ, ಇಲ್ಲಿ ಹಾಗಾಗುವುದಿಲ್ಲ. ಹೇಳ್ತಪ್ಪ, ಅಂತ ಭಾವ ಇಲ್ಲಿ ಸಲ್ಲ ಅಂತ. ಸರಿ ಸರಿಯಲ್ಲ ಅಂತ. ಹಾ, ಹಾ. ನನ್ನವರ ಕುರಿತು ಹೇಳಿದೆ. ಹಾ. ಹಾಗೆ ಅದು ಗಂಡನಿಗೆ ಹೆಂಡತಿಯೇ ಗಂಡನ ಬಗ್ಗೆ ಯಾವ ಭಾವ ಇದೆ ಅದನ್ನು ವ್ಯಕ್ತಪಡಿಸಿದ್ದು ಅವರಿಗೊಂದು ನೆಮ್ಮದಿ ಇರ್ತದೆ. ಓ, ನಮ್ಮ ಕುರಿತಾಗಿ ಇಷ್ಟು ಒಳ್ಳೆ ಭಾವ ಇದೆಯಲ್ಲ, ಹೌದು ಅಂತ ಎನ್ನುವ ಕಾರಣಕ್ಕಾಗಿ ಹೊಗಳಿದ್ದ. ಹೊಗಳಬೇಕು ಅಂತ ಆದ್ರೆ ಒಳ್ಳೆ ಕೆಲಸ ಮಾಡಿರ್ಬೇಕು ಅಂತ ಹೇಳಿದಾಗ ಮುಂದೆ ಇಟ್ಟ ಉತ್ತರ ಯಾವುದು ಕೇಳಿದ್ರೆ ಗೋರಧಾನವರ ಸಂಹಾರ. ಸಾಕಲ್ಲ, ಅಷ್ಟು ಸಾಕಲ್ಲ. ಅದೇ ಹೇಳಿದ್ದು. ಏನು? ನೀವು ಒಳ್ಳೆ ಬುದ್ಧಿವಂತರಂತ ನಾನು ಅನ್ಕೊಂಡಿದ್ದೆ. ನೀವು ಒಳ್ಳೆ ಮಾತುಗಾರರಂತ ನಮಗೂ ಗೊತ್ತುಂಟು. ಈ ಮಾತುಗಾರರೆಲ್ಲ ಬುದ್ಧಿ ಕಳ್ಕೊಂಡು ಹೀಗಿದೆಲ್ಲ ಮಾತಾಡಬಾರ್ದು ಅಂತ. ಏನಾಯ್ತು? ಗೋರಧಾನವರನ ಭವನಕ್ಕೆ ಬಂದಾಗ ನಿಮ್ಮ ಗಂಡ ಕೊಂದದ್ದಲ್ಲ, ನೀವು ತಿಳಿದದ್ದು ತಪ್ಪಾಯ್ತಮ್ಮ. ಹೌದು. ಹಾಸ್ಯ ಮಾಡ್ತಾ ಇದ್ಯಾ? ಹಾಸ್ಯ ಮಾಡೋದಕ್ಕೆ ನಮ್ಮಲ್ಲಿ ಒಬ್ಬರಲ್ಲ ಇಬ್ರು ಇದ್ದಾರೆ, ನಾನು ಯಾಕೆ? ಅಂದ್ರೆ ನಾವಿಬ್ರು ಅಂತವರಂತ ಹೇಳುದಾ? ಅಲ್ಲಪ್ಪ, ಅವ ವಿಶ್ವಕ್ಸೇನ ಹಾ ಅವ ಮಾಡುದಿಲ್ಲ ಹಾಸ್ಯ. ಹಾ 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 ವಿಶ್ವಕ್ಸೇನ ಹಾಸ್ಯ ಮಾಡ್ಲಿಕ್ಕೆ ಇದ್ದದ್ದಲ್ವಾ? ಅಲ್ಲ, ನನ್ನವರು ಮಾಡಿದ ಕೆಲಸವನ್ನ ಅಲ್ಲ ಅಂತ ಹೇಳುವುದಕ್ಕೆ ತೊಡಗಿದೆ. ಕಾರಣ ಉಂಟು. ಯಾಕೆ? ನಿಮ್ಮ ಗಂಡ ಗೋರಧಾನವರ ಸಂಹಾರ ಮಾಡಿದ್ದಲ್ಲ. ಗೋರಧಾನವರು ಸಾವನ್ನಪ್ಪಬೇಕು ಅಂತಾದ್ರೆ ನಿಮ್ಮ ಗಂಡನನ್ನ ನಾನು ಸೇರಿಕೊಂದುದರಿಂದ ಸರ್ವಕ್ಕೂ ಕಾರಣ ಆಯ್ತು. ಬಿಟ್ರೆ ಮತ್ತೆ ನಿಮ್ಮ ಗಂಡ ಮಾಡಿದ್ದೇನೂ ಇಲ್ಲ. ಸಾಕು ಮಾಡಿದ್ದೆ. ಮುಚ್ಚಲವಾಗಿ ಹೆಚ್ಚಿನ ನುಡಿಗಳು, ಮುಚ್ಚಲವಾಗಿ ಹೆಚ್ಚಿನ ನುಡಿಗಳು, ಕೊಚ್ಚದಿರೆನ್ನೊಡನೆ ಅಚ್ಚುತಗಿಂತ ನೀನು ಹೆಚ್ಚವಿರ ನಿನ್ನ ಹೆಚ್ಚಾಗಾಯಿತು ಕಂಡುತು. ಮುಚ್ಚಲೋ ಬಾಯಿ. ಯಾಕಮ್ಮ ಬಹಳ ಮಾತಾಡ್ತೀನಿ ನೀನು. ಈ ಮಾತು ಅತಿಯಾದಾಗ ಈ ಹಲ್ಲು ಹೆಚ್ಚಾದ ಮಾತು ಅಂತ ಈ ಬಾಡಿ ಹದ ಮೀರಿದ ಮಾತು ಹಲ್ಲು ಕಳಿಸಿತು ಅಂತ. ಹಾ, ನಿನ್ನದ್ದು ಹಾಗೇ ಆಯ್ತು. ಈಗ ನೀನು ಪ್ರಾರಂಭಿಸಿದಾಗ ನೀನೊಬ್ಬ ಒಳ್ಳೆ ಮಾತುಗಾರ ಅಂತ ಭಾವಿಸಿಕೊಂಡೆ. ನಿಮ್ಮ ಮಗ ಅಲ್ವ ನಾನು? ಹೌದು. ಈಗ ನನಗಿಂತ ಪೂರ್ವದಲ್ಲಿ ನೀನಾದರು, ನನ್ನ ಸ್ಥಾನ ಏನು? ಹೌದು, ನೀವು ತಾಯಿ. ಹಾ, ವಯಸ್ಸಿನ ಪ್ರಮಾಣವೇ ಬೇಕಾಗುದಿಲ್ಲ, ಸ್ಥಾನ ಬೇಕು. ಖಂಡಿತವಾಗಿ. ಹಾಗೆ ನೀನು ಆಡಿದೆಯಲ್ಲ, ಇದು ಮತ್ತೊಬ್ಬರ ಮನಸ್ಸೊಳಗೆ ಕಿಚ್ಚಿನ ನುಡಿಗಳು. ಕಿಚ್ಚು ಹೊತ್ತಿಸುವುದಂದ್ರೆ ಹೀಗೆ ಬೆಂಕಿ ಹಾಕಿದಾಗ ಅಲ್ಲದೆ ಮತ್ತೇನು? ನೀನ್ ಏನಾಡಿದೆ? ತಾನು ಸೇರಿಕೊಂಡುದರಿಂದ ಅಷ್ಟು ಮಾಡಿದ್ರು. ಹೌದು. ಏನಾಯ್ತು? ಒಬ್ರನ್ನೊಬ್ರು ಸೇರ್ಕೊಂಡ್ರೆ ಮಾತ್ರ ಚಂದ ಆಗುದು. ಅಲ್ಲ, ಅದೇ ಅದು ಚಂದ ಆಗುದು. ಇಲ್ಲಿ ಆ ಚಂದಕ್ಕೆ ಅವಕಾಶವೇ ಇಲ್ಲವಲ್ಲ. ನಾನು ಈ ಚಂದ ನೀವು ಹೇಳಬೇಕು ಅಂತ ಆದ್ರೆ ಆ ಚಂದ ಬರುವುದಕ್ಕೆ ಕಾರಣ ನಾನು ಅವರನ್ನ ಸೇರಿಕೊಂಡುದರಿಂದ. ಏನು ನಂಬಬೇಕಾ ನಾನು? ನಿನ್ನ ಮಾತು ಹೆಚ್ಚಾಯ್ತು. ಕೇಳುವವರಿದ್ರೆ ಎಷ್ಟು ಹೇಳ್ತೀಯ ನೀನು, ಎಷ್ಟು ಆಡುವುದಕ್ಕೆ ತೊಡಗುತ್ತೀಯ. ಅಬ್ಬ, ಸೊಕ್ಕಿನ ಮಾತಾಗ್ಲಿಲ್ವಾ?
ನೀನಾಡಿದ ಮಾತುಗಳಿಂದ ಹಾ. ಮನಸ್ಸಿಗೆ ನೋವಾಯ್ತು ನನಗೆ. ಬರೇ ನೋವು ಮಾತ್ರ ಅಲ್ಲ, ನೋವಿನಿಂದ ಕೊರಗುವುದಲ್ಲ, ಹಾ. ಆ ನೋವೆನ್ನುವುದು ಸಿಟ್ಟು ಬರುವುದಕ್ಕೆ ಕಾರಣವಾಯ್ತು. ಸಿಟ್ಟು ಯಾಕೆ ಗೊತ್ತುಂಟಾ? ಯಾಕೆ? ಸತ್ಯ ಹೇಳಿದ್ರೆ ಸಿಟ್ಟು ಬರುದಲ್ವಾ? ಅಂದ್ರೆ ನಿನ್ನ ಮಾತಿನ ಹೇಳಿದವರು ಸುಳ್ಳು ಹೇಳಿದ್ರೆ, ಹ. ಎದುರಿದ್ದವರು ಸತ್ಯ ಹೇಳಿದ್ರೆ ಸಿಟ್ಟೇ ಬರುವುದು. ಅರ್ಥ ಆಗ್ಲಿಲ್ವಾ? ಇಲ್ಲ. ನೀವು ಕೇಳಿದ್ದನ್ನೇ ಹೇಳಿದ್ದು, ನಾನಾಗಲ್ಲ ಕಂಡದ್ದನ್ನೇ ಹೇಳಿದ್ದು.